ಮಗುವೇ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ. ನಮ್ ಸಿಮ್ಮಿನ ನನ್ ರಾಜ್ಕುಮಾರಿನ ರಾಜ್ಕುಮಾರನ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಇವತ್ತು ನಾಮಕರಣ ವ್ಲಾಗು ಫ್ರೆಂಡ್ಸ್. ನನಗೆ ಒಂಥರ ಖುಷಿ ಆಗ್ತಾಯಿದೆ, ಫೈನಲಿ ಇವತ್ತು ಆ ವ್ಲಾಗ್ ಹಾಕ್ತಾಯಿನಲ್ಲಪ್ಪ ಅಂತ. ಸೊ ಪ್ಲೀಸ್ ಕಂಪ್ಲೀಟಾಗಿ ನೋಡಿ, ತುಂಬಾ ಚೆನ್ನಾಗಾಯಿತು ಫಂಕ್ಷನು. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಬಳ ಸಂಬು, ಅರೆ ಸಂಬಿ, ಅರೆ ಕೋಟು ಬೂಟು ಜೋರು ಸಂಬಿದು. ಬಾ ಮಗ್ನೆ ಬಾ, ಅಲ್ಲಿಂದ ಬರ್ತೀನಿ ಇರು. ಬಾರೋ ಬಾರೋ ಬಾನು ಮಗ್ನೆ, ಬಾವು ಬಾವು. ಓಹೋ ಅಣ್ಣ ನೋಡ್ಬಿಟ್ಟು ಖುಷಿ. ಬಾ ಈಗ ಆಯ್ತಾ, ಪೇ ಮಾಡ್ಲಾ? ಕರೆಕ್ಟ್ ಟೈಮ್ಗೆ ಬಂದಿದ್ಯಾ, ಬಾ ಬೇಗ ತೊಟ್ಲು ತೂಗಿಸ್ತವ್ರೆ. ಇಟ್ಕೊಳ್ರಿ. ನಮ್ ಸಿಮ್ಮಿನ ನನ್ ರಾಜ್ಕುಮಾರಿನ ರಾಜ್ಕುಮಾರನ ಮುಟ್ಬೇಕಂತೆ. ಉಮ್ಮೆ ಕೊಡು, ಉಮ್ಮೆ ಕೊಡು, ಉಮ್ಮೆ ಕೊಡು, ಉಮ್ಮೆ ಕೊಡು. ಅಮ್ಮ 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 ಅಮ್ಮ. ಒಳಗೆ ಫಸ್ಟ್ ಗಾಡಿ 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 ಮಗುವೇ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ. ಬಾನಗಾಳಿಯಲ್ಲಿ ಸೂರ್ಯ ಜಾರಿ ಹೋದ. ಆ್ಯಂಡ್ ಇದು ಬಂದು ಫ್ರೆಂಡ್ಸ್ ಒಂಥರ ಪರ್ಫೆಕ್ಟ್ ಪಿಕ್ಚರ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಅತ್ತೆ ಅಂದರೆ ಇವರೆಲ್ಲ ಇದು 3 ಜನ ನಿಂತ್ಕೊಂಡವರಲ್ಲ, ಸೊ ಇದೆಲ್ಲ ಬೀಗ್ತಿ ಪಿಕ್ಚರ್ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆಯವರ ದೊಡ್ಡ ಬೀಗ್ತಿ ಹಾಗೂ ನಮ್ಮ ಮಮ್ಮಿ ಬಂದು ಸೆಕೆಂಡ್ ಬೀಗ್ತಿ. ಆ್ಯಂಡ್ ಇವ್ರು ಬಂದು ನಮ್ಮ ಅತ್ತೆಯವರ ಅಕ್ಕ ಇದ್ರಲ್ಲ, ಸೊ ಅವರು ಮಕ್ಕಳು, ಅಂದರೆ ನಮಗೂ ಅಕ್ಕನೇ ಆಗಬೇಕು. ಸೊ ಅವ್ರಿಗೆ ಲಡ್ಡು ಅಂದರೆ ತುಂಬಾ ಇಷ್ಟ, ತುಂಬಾ ಆಸೆ, ಯಾವಾಗಲೂ ಎತ್ಕೊಂಡೇ ಇರ್ತಾರೆ ಫಂಕ್ಷನಲ್ಲಿ ಸಿಕ್ಕಿದಾಗೆಲ್ಲ. ಆ್ಯಂಡ್ ನಾವು ಕರೆದವ್ರು ಎಲ್ಲರೂ ಬಂದಿದ್ರು, ಸೊ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಆ್ಯಂಡ್ ಹೌದು, ನನ್ನ ಮಗು ಫೇಸ್ ರಿವೀಲ್ ಏನು ಮಾಡ್ತಾ ಇಲ್ಲ, ಬಿಕಾಸ್ ಅದೇನು ಚಿಕ್ಕ ಪಾಪು ಅಲ್ವಾ, ಒಂದು ಸ್ವಲ್ಪ ಟೈಮ್ ಆಗಲಿ ಅಂತ. ಹಾಗೂ ಅಣ್ಣ ಹಾಗೂ ಅಕ್ಕ ಕೂಡ ಫೇಸ್ ರಿವೀಲ್ ಮಾಡ್ತಾ ಇಲ್ಲ ನಾನು, ಬಿಕಾಸ್ ಅವರು ಸಾಕು ಕ್ಯಾಮ್ರಾ ಕಂಫರ್ಟೇಬಲ್ ಇಲ್ಲ ಅಲ್ವಾ. ಸೊ ಅವರು ಪ್ರೈವಸಿನ ಕೂಡ ರೆಸ್ಪೆಕ್ಟ್ ಮಾಡಬೇಕು, ಅದಕ್ಕೋಸ್ಕರ ನಾನು ಅವ್ರನ್ನ ಏನೂ ಜಾಸ್ತಿ ತೋರಿಸ್ತಾ ಇಲ್ಲ, ನಮ್ಮದೇ ತೋರಿಸ್ತಾ ಇದ್ದೀನಿ. ಅದನ್ನೇ ಇಷ್ಟಪಡಿ. ಅವನು ಅಲ್ಲೇ ಭಾಳ ಕಿತ್ತಾಕ್ತಾನೆ ಹೋಗ್ಬಿಟ್ಟು. ಏನು ಹಾಂ ಹೇಳ, ಮನೆ ಹತ್ರ ಬರೋಕೆ ಹೇಳ, ಮನೆ ಹತ್ರ ಅಂಕಲ್. ನಮ್ಮಕ್ಕ ಫ್ರೆಂಡ್ಸ್ ನಿಜವಾಗ್ಲೂ ಇವ್ರು ನನ್ನ 2ನೇ ತಾಯಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾರೆ. ಹೌದು, ಕೆಲವೊಂದು ಸತಿ ಎಷ್ಟು ಕಿತ್ತಾಡ್ತೀವಿ ಅಂತ ಅಂದರೆ ನೀವೇನು ಅಕ್ಕ ತಂಗಿರ ಅಥವಾ ಏನು ಅಂತಲೂ ಹೇಳಿಸ್ಕೊಂಡಿದ್ದೀವಿ, ನಿಜಾನೇ ಅದು. ಬಟ್ ಅದೇ ಅಪ್ಪ ಅಮ್ಮನ ಹತ್ರ, ಹೊರಗಡೆ ದೇಶಕ್ಕೆ ಅದು ಗೊತ್ತಿಲ್ಲ ನಾವು ಹಿಂಗೆ ಅಂತ. ಬಟ್ ಕಿತ್ತಾಟ ಹೊಡೆದಾಟ ಎಲ್ಲ ಕಾಮನು. ಬಟ್ ಅದಲ್ದಂತೆ ಅಲ್ಲ, ಒಂಥರ ತಾಯಿ ಥರ ಪ್ರೊಟೆಕ್ಟ್ ಮಾಡೋದು, ಕಷ್ಟ ಸುಖಕ್ಕೆ ಜೊತೇಲಿರೋದು, ಗೈಡ್ ಮಾಡೋದು, ಪ್ರತಿಯೊಂದೂ ಅವಳೊಂಥರ ಸಪೋರ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ಈ ವಿಷಯದಲ್ಲಿ ತುಂಬಾ ಲಕ್ಕಿ, ನಮ್ಮ ಅಕ್ಕ ತಂಗಿನೇ ಆಗಲಿ ಅಥವಾ ಪ್ರತಿಯೊಂದು ವಿಷಯದಲ್ಲೂ ಲಕ್ಕಿನೇ ಟಚ್ವುಡ್. ಆ್ಯಂಡ್ ಇವ್ರು ನೋಡ್ಬೋದು, ಸಿಂಬಾ ಹಾಗೂ ಕಣ್ಮಣಿ ಹಾಗೂ ಲಡ್ಡುಮ, ಇವರಿಬ್ಬರು ಏನು ಅಣ್ಣ ತಮ್ಮದಿರ ಅಥವಾ ದುಶ್ಮನ್ಗಳ ಅರ್ಥನೇ ಆಗಲ್ಲ. ಕೆಲವೊಂದು ಸತಿ ಅಷ್ಟೊಂದು ಫುಲ್ ಆನ್ ಲವ್ವಲ್ಲಿ ಇರ್ತಾರೆ, ಕೆಲವೊಂದು ಸತಿ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡಿರ್ತಾರೆ. ಲಡ್ಡು ಬಾ 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 ಬರ ಬರ ಲಡ್ಡು ಬಾ, ಲಡ್ಡು ಬಾ ಬಾ. ಹೋಗು ಹೋಗ, ಅಣ್ಣ ಹತ್ರ, ಅಣ್ಣ ಹತ್ರ, ಅಣ್ಣ ಹತ್ರ. ಏಯ್ ಬರ ಲಡ್ಡು ಬಾ ಬಾ. ಇರ್ಲಿ ಬಿಡ, ಇವತ್ತು ಹಾಕೊಂಡು ಯಾವ ತಕೊಂತಾನೆ ಕಿತಾಕ್ಲಿ. ನಾಷ್ಟ ಮಾಡೋ ಫಸ್ಟ್.
ಸಿಂಹ ಬಾಯಿಲಿ ಪಾಪ ನೋಡ್ದ ನೀನು ವಿಯಾನ ನೋಡ್ದ ಬಾಯಿಲಿ ವಿಯಾನ ತೋರಿಸ್ತೀನಿ ಬಾ ವಿಯಾನ ಪಾಪ ನೋಡ್ತೀನಿ ಬಾ ನೀನು ಎತ್ಕೊಂಡು ಬಾಯ್ ಸಿಂಹನೇ ಸಾಕು ಬಾಯ್ ಬಾಯ್ ಅಯ್ಯೋ ಏನಮ್ಮ ನೀನ್ ಬೇಡ ಅಂತ ನೀನ್ ಬೇಡ ಅಂತ ಅವ್ನ ಎತ್ಕೊಂಡ್ರೆ ನನ್ನ ಎತ್ಕೊಂಡಿಲ್ಲ ಅಂತ ಅಯ್ಯೋ ನೀನಮ್ಮ ಆಂಟಿ ತಿಂಡಿ ತಿನ್ಕೊಂಡು ಇಲ್ಲೇ ಇರ್ತಾರಲ್ಲ ಅಂತ ಬಸ್ ತಿಂಡಿ ಮಾಡಿ ತಿಂಡಿ ಕಲಿ ಹೋಗಿ ತಿಂಡಿ ಮಾಡೋಕೆ ಅಂದಾಯ್ತು ಏನು ಅವೆಲ್ಲ ಕರೆಕ್ಟಾಗಿ ಮಾಡ್ತೀನಿ ನೀನು ಅಷ್ಟೇ ಸರಿ ನನ್ನ ಫೋನ್ ಎಲ್ಲಿ ನಾನೇನು ಗೊತ್ತು ನಾಷ್ಟ ಮಾಡ್ಬೇಕು ಎಲ್ಲಿ ಕಾಕ ಕುಣಿತ್ ಬರ್ತಾರೆ ಕುಣಿತಿರ್ತಾರೆ ಲಕ್ಷ್ಮೀನ ಕರ್ಕೊಂಡು ಬರ್ತಾರೆ ಅದಕ್ಕೆ ನೀವು ಫಸ್ಟ್ ಹೋಗಿ ಅಂತ ಕಳಿಸ್ಬಿಟ್ರೆ ಅಮ್ಮ ಬೇಗ ಅಂಕಲ್ ಇಲ್ಲಿ ಅಂಕಲ್ ಬತ್ತೋಡು ನಾನು ಮೇಲ್ಗಡೆ ಮಾತಾಡಿಸ್ತೇ ರಮ್ಯಾ ಅಂತ ಬನ್ನಿ ನಾಷ್ಟ ಮಾಡ್ಕೊಂಬ ಇವಾಗ ಏನಿಲ್ವಲ್ಲ ಅವನು ಎಟ್ಟ ಕೊಡು ಬಾ ಮಗನ ನಾನು ಏನಕ್ಕೆ ತೂಗನ ಬಾ ದೂರಿ ದೂರಿ ಮಾಡೋದು ಬಾ ಅವಳ ದೂರಿ ಸೆಕೆಂಡ್ ಫ್ಲೋರ್ ಲಕ್ಷ್ಮಮ್ಮ ಆಂಟಿ ಸೆಕೆಂಡ್ ಫ್ಲೋರ್ ಹೋಗ್ಬಿಟ್ಟು ಮೆಟ್ಲು ಒಂದು ಸ್ಟೆಪ್ ಇಳಿಬೇಕು ಆಂಟಿ ಬರೀ 1.5 ಫ್ಲೋರ್ ಅನ್ಕೊಳ್ಳಿ ಹಂಗೆ ಯಾಕೆ ಇಲ್ಲ ಈ ಥರ ಬಟ್ಟೆ ಹಾಕೊಂಡು ಎಲ್ಲಿ ಬೇಕಾದ್ರೂ ಊಟ ಕೊಡ್ತಾರೆ ಹೋಗು ಟೆನ್ಷನ್ ತಗೊಳ್ಳೋಕು ಅರ್ಥ ಆಯ್ತಾ ನೀನು ಅವ್ರ ಸಂಬಂಧ ಎಲ್ಲಾದ್ರೂ ಕೊಡ್ತಾರೆ ಹೋಗು ನಾನು ಕೇಳೋ ಪ್ರಶ್ನೆ ನನಗೆ ನಗು ಬರ್ತೈತೆ ಅವ್ರು ನನಗೆ ತಿಂಡಿ ಕೊಡ್ತಾರಾ ಅಂತ ಅರುಣಿಗೆ ಕೇಳ್ತಾ ಇದ್ದೀನಿ ಅದಕ್ಕೆ ಅರುಣ್ ಕೊಡ್ತಾರೆ ಹೋಗು ನೀನು ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದೀರಾ ಅಂತಂತವ್ರೆ ಸೊ ಅವ್ರು ಸುಮ್ಮನೆ ಕಾಮಿಡಿ ಮಾಡಿದ್ದು ಜೋಕ್ ಮಾಡಿದ್ದು ಪ್ಲೀಸ್ ಅದನ್ನು ಸೀರಿಯಸ್ಸಾಗಿ ತೊಗೋಬೇಡಿ ಆ್ಯಂಡ್ ನನಗೆ ಸಮ್ಟೈಮ್ಸ್ ಒಂದು ಸ್ವಲ್ಪ ಮುಜುಗರ ಅನಿಸುತ್ತೆ ಆ ಥರ ಕೇಳೋಕ್ಕೆ ಸರ್ ತಿಂಡಿ ಕೊಡಿ ಅಥವಾ ಊಟ ಕೊಡಿ ಅಂತ ಏನೋ ಒಂಥರ ಗೊತ್ತಿಲ್ಲ ಬಟ್ ಸಮ್ಟೈಮ್ಸ್ ಕೆಲವೊಂದು ಸತಿ ಆ ಥರ ಅನಿಸುತ್ತೆ ಹಾಗೂ ನಮ್ಮ ಅತ್ತೆಯವ್ರದ್ದೆಲ್ಲ ಊಟ ಆಲ್ರೆಡಿ ಅಂದರೆ ತಿಂಡಿ ಆಲ್ರೆಡಿ ಆಗಿತ್ತು ಬಿಕಾಸ್ ಅವ್ರು ತುಂಬ ಬೇಗನೆ ಬಂದಿದ್ರಲ್ವಾ ಸೊ ಇವಾಗ ನಮ್ಮ ಮಮ್ಮಿ ಹಾಗೂ ಅಕ್ಕ ಎಲ್ಲ ನಾವು ಇವಾಗ ಹೋಗ್ತಾ ಇದ್ದೀವಿ ತಿಂಡಿಗೆ ಅಂತ ಒಂದು ವಜ್ರ ಒಂದು ಕೋಟಿ ಒಂದು ವಜ್ರ ಒಂದು ವಜ್ರ ಲಡ್ಡು 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 ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ಬಾಬು ಫ್ರೆಂಡ್ಸ್ ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್ ಹೆಂಗೆ ಫುಲ್ ಮಿಂಚ್ಕೊಂಡು ಬಂದವಳೆ ಈ ಸಾರಿ ನಾನು ಹಾಕೋಬೇಕು ಕಣೆ ಚೆನ್ನಾಗಿ ಕಲರ್ ಚೆನ್ನಾಗಿದೆ ಕಲರ್ ಇದು ಲಚ್ಚು ಎಂಗೇಜ್ಮೆಂಟ್ಗೆ ನಾನು ತಗೊಂಡಿದ್ದೆ ಅವತ್ತು ಕಾಣಿಸೋ ಲುಕ್ಕು ಈ ಸೀರೆಗೆ ಆ ಮೇಕಪ್ಪು ಆಗ್ಲೂ ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಅದಕ್ಕೆ ಗ್ಲೋ ಜಾಸ್ತಿ ಬಾ ಅಲ್ಲಿ ಡ್ರ್ಯಾಗನ್ ಹುಳ ಗೊತ್ತಾ ನಿನ್ಗೆ ಡ್ರ್ಯಾಗನ್ ಬರ್ತೈತಂತೆ ಡೇಂಜರಸ್ ಅದು ಗೊತ್ತಿಲ್ಲ ನಿಂಗೆ ಹೆಂಗ ಅನ್ಸ್ತೈತೆ ಮಗಳು ನಾಮಕರಣ ಚೆನ್ನಾಗಿ ಅನಿಸ್ತಾ ಇದೆ ನಮ್ಗೊಂದು ಮಗಳು ಇರ್ಬೇಕು ಅಂತ ಅನ್ಸ್ತೈತೆ ಇಲ್ಲ ಬೇಡ ಒಬ್ಬ ಮಗ ಸಾಕು ನಮ್ಮ ಮಗಳೇ ಸ್ಟಿಲ್ ಚೆನ್ನಾಗಿ ಕಾಣಿಸ್ತಾಳೆ ವಿಯಾನ ತುಂಬಾ ಅಲ್ವಾ ಕ್ಯೂಟಿ ಬ್ಯೂಟಿ ಸೊ ಫ್ರೆಂಡ್ಸ್ ನಾವು ಇವಾಗ ಸಿಂಬಾಗೆ ಕೆಳಗ ಸೊ ಫ್ರೆಂಡ್ಸ್ ನಾವು ಇವಾಗ ಸಿಂಬಾಗೆ ಹೊಟ್ಟೆ ಹಸಿತೈತೆ ಅದಕ್ಕೋಸ್ಕರನೇ ಪೊಂಗಲ್ಲು ಅಥವಾ ಏನಂತಾರೆ ವೈಟ್ ಏನಂತಾರಪ್ಪ ಘೀ ರೈಸ್ ಏನಾದರೂ ಮಾಡಿದರೆ ಅದನ್ನ ತರೋಣ ಅಂತ ಬಾಳೆಹಣ್ಣು ತಿನ್ಸಕ್ಕೆ ಟ್ರೈ ಮಾಡಿದ್ವಿ ಬಟ್ ಅವ್ನು ಬಾಳೆಹಣ್ಣು ತಿಂತಾ ಇಲ್ಲ ಬೆಳಗ್ಗೆ ಚಪಾತಿ ತಿಂದಂತೆ ಅದು ಅರ್ಧ ಬಿಟ್ಟ ಅವನು ಆಯಿತು ಅಂತ ಪೊಂಗಲ್ ತಿನ್ಸೋಕ್ಕೆ ಆ್ಯಂಡ್ ನಮ್ಮ ಲಡ್ಡುಮ ಬಂದು ಪಾಚಿ ಮಾಡ್ತಾ ಇದ್ದಾನೆ ಎಲ್ಲಿ ಕರ್ಕೊಂಡು ಹೋಗ
ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಲೈಕ್ ಓವರ್ ಆಲ್ ಯಾವ ಥರ ಕಾಣಿಸ್ತಾ ಇತ್ತು ನಾಮಕರಣ ದಿವಸ ಅಂತ. ಆ್ಯಂಡ್ ಹೌದು ಸ್ವಲ್ಪ ಜನ ಮೇಲ್ಗಡೆ ಊಟಕ್ಕೆ ಹೋಗಿದ್ರು ಆ್ಯಂಡ್ ಸ್ವಲ್ಪ ಜನ ಇಲ್ಲಿ ಸ್ಟೇಜ್ ಹತ್ರ ಇದ್ರು. ಸೊ ಕರೆದವ್ರು ಎಲ್ಲರೂ ಬಂದಿದ್ರು, ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ಬಂದರು, ಬಟ್ ಅಂದರೆ ಮುಂದಕ್ಕೆ ತೋರಿಸ್ತೀನಿ. ಆ್ಯಂಡ್ ನಮ್ಮ ಭಾವ ಬಂದು ಸ್ವಲ್ಪ ಲೇಟಾಗಿ ಬಂದರು ಬಿಕಾಸ್ ಲಕ್ಷಿತ್ಗೆ ಸ್ಕೂಲಿಂದ ಪಿಕ್ ಮಾಡಿ ಬರಬೇಕಿತ್ತಲ್ವ. ಸೊ ಅದಕ್ಕೋಸ್ಕರ ಅವ್ರ ಅಕ್ಕನ ಫಸ್ಟ್ ಕಳಿಸಿದ್ರು ಆ್ಯಂಡ್ ಭಾವ ಅವ್ರು ಸ್ವಲ್ಪ ಲೇಟಾಗಿ ಬಂದರು. ನಮ್ಮಪ್ಪ ಅದು ಹೆಂಗೆ ಟೈಮಿಗೆ ಬಂದ್ಬಿಟ್ರೆ ಡ್ಯಾಡಿ ನೀನು ಕರೆಕ್ಟ್ ಟೈಮ್ ಬಂದಿದ್ಯಾ ಕಣ್ಣ. ಹ್ಯಾಂಡ್ ಶೇಕ್ ಮಾಡಿ ಅಂಕಲ್ದು, ಹ್ಯಾಂಡ್ ಶೇಕ್ ಮಾಡು, ಹ್ಯಾಂಡ್ ಮಾಡಿ. ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ಬಂದರು ನೋಡಿದ್ರಲ್ಲ. ಆ್ಯಂಡ್ ಫ್ರೆಂಡ್ಸ್ ಏನು ಗೊತ್ತಾ, ಲಿಟ್ರಲಿ ಲಡ್ಡು ಫುಲ್ ಮುಕ್ಕಾಲು ಫಂಕ್ಷನ್ ಬರೀ ಮಲ್ಗೆ ಇದ್ದ. ಯೂಶ್ವಲಿ ಮನೇಲಿ ಒಂದು ಪಿನ್ ಬಿದ್ದರೂ ಕೂಡ ಸೌಂಡು ಗೆದ್ದು ಬಿಡ್ತಾನೆ, ಬಟ್ ಅವತ್ತಿನ ಫಂಕ್ಷನ್ ದಿವಸ ಅಷ್ಟೊಂದು ಸೌಂಡಲ್ಲೂ ಅವ್ನು ಎದ್ದಿಲ್ಲ. ನಂಗೆ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ, ಎಲ್ಲಮ್ಮ ಲಡ್ಡು ಎಲ್ಲಮ್ಮ ನೀನು ಒಬ್ಬಳೇ ಓಡಾಡ್ತಾನೆ ಇದೆಯಾ ಅಂತಾನೆ. ಇಲ್ಲ ಆಂಟಿ ಇವಾಗ ಮಲಗಿದ್ದಾರೆ, ಎದ್ದೇಳ್ತೆ ಅಂತ ಅಂದ್ಕೊಂಡೆ, ಬಟ್ ಅವ್ನು ಎದ್ದೇ ಇಲ್ಲ, ಲಾಸ್ಟಲ್ಲಿ ಎದ್ದ ಅಷ್ಟೇ. ಎದ್ದಿರ್ಬೇಕಾದ್ರೆ ಅಷ್ಟು ಆಟ, ಸಿಂಹ ಮರಿ ಜೊತೆ ಅಷ್ಟು ಗಲಾಟೆ, ಓಡಾಟ, ಸ್ಟೇಜ್ ಮೇಲೆ ಹೋಗೋದು, ಇಳಿಯೋದು, ಜಂಪ್ ಮಾಡೋದು. ಇವಾಗ ಮಲಗಿದ್ರೆ ನನಗೆ ಒಂಥರ ಬೇಜಾರಾಗ್ತಾ ಇತ್ತು, ಎದ್ದೋಳೋ ಫೋಟೋ ಆದರೂ ತೆಗೆಸ್ಕೊಳ್ಬೋ ಅಂತ. ಬಿಕಾಸ್ ಏನಪ್ಪ ಅಂದರೆ ಫಂಕ್ಷನ್ ದಿವಸ ಫೋಟೋ ತೆಗೆಸೋ ಇಂಪಾರ್ಟೆಂಟು, ಚೆನ್ನಾಗಿ ಸೂಟು ಬೂಟೆಲ್ಲ ಹಾಕ್ಕೊಂಡಿದ್ನಲ್ಲ ಅದಕ್ಕೋಸ್ಕರನೇ. ಬಟ್ ಆಮೇಲೆ ಲಾಸ್ಟ್ ಎಂಡಲ್ಲಿ ಎದ್ನಲ್ಲ, ಅವಾಗೆಲ್ಲ ಚೆನ್ನಾಗಿ ಫೋಟೋ ತೆಗ್ಸಿದ್ವಿ ಫ್ರೆಂಡ್ಸ್. ಅಪ್ಪ ಅಲ್ಲ ಕಣೋ, ನಾನು ಕಣೋ ನಾನು. ಆ್ಯಂಡ್ ತುಂಬ ಜನ ನನಗೆ ಮತ್ತೆ ನಾಮಕರಣಕ್ಕೆ ಏನು ಗಿಫ್ಟ್ ಕೊಟ್ರಿ ಅಂತ ಕೇಳ್ತಾ ಇದ್ರಿ. ಮೇ ಬಿ ನೀವು ಆ ಹಳೆ ವ್ಲಾಗ್ನ ಮಿಸ್ ಮಾಡಿರ್ತೀರಾ ಅಥವಾ ಹೊಸ ಸಬ್ಸ್ಕ್ರೈಬರ್ ಇರ್ತೀರಾ ಫ್ರೆಂಡ್ಸ್. ಸೊ ಪ್ಲೀಸ್ ನನ್ನ ಹಳೆ ವ್ಲಾಗ್ನ ಮತ್ತೆ ಒಮ್ಮೆ ನೋಡಿ, ಗೊತ್ತಾಗೋದೇ ಏನು ಕೊಟ್ಟಿದ್ದೀನಿ ಅಂತ. ಆ್ಯಂಡ್ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ಕಾಮೆಂಟ್ ಮಾಡಿದ್ದೀರಾ, ಲಕ್ಷ್ಮಿ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಲಕ್ಷ್ಮಿ ಥರನೇ ಕಾಣಿಸ್ತಿದ್ದೀರಾ ಅಂತ ಕೂಡ ಹೇಳಿದ್ದೀರಾ. ನನಗೆ ತುಂಬಾ ಖುಷಿ ಆಯಿತು, ತುಂಬ ಥ್ಯಾಂಕ್ಸ್. ಆ್ಯಂಡ್ ಕೆಲವೊಬ್ಬರು ಕೂಡ ಅಂದ್ರಿ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಬಟ್ ಸ್ವಲ್ಪ ಜ್ಯುವೆಲ್ರಿ ಜಾಸ್ತಿ ಆಯಿತು ಬಿಕಾಸ್ ಸೀರೆ ಗ್ರ್ಯಾಂಡ್ ಅಲ್ವಾ ಅಂತ. ನನಗೂ ಕೂಡ ಇವಾಗ ಎಡಿಟ್ ಮಾಡಬೇಕಾದ್ರೆ ಅನಿಸ್ತಾ ಐತೆ. ಮತ್ತು ನೆಕ್ಸ್ಟ್ ಟೈಮ್ ನಾನು ಈ ಸಾರಿ ಉಟ್ಕೋಬೇಕಾದ್ರೆ ಖಂಡಿತವಾಗ್ಲೂ ಅದನ್ನ ಮೈಂಡಿಗೆ ಇಟ್ಕೋತೀನಿ, ಹಾಗೂ ಒಂದು ಸ್ವಲ್ಪ ಲೈಟಾಗಿ ಜ್ಯುವೆಲ್ರಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗ ಎಷ್ಟು ಚೆನ್ನಾಗಿ ಆಡ್ತಾನೆ. ಅದು ಏನಿದೆ ನನಗೆ ಅವನು ಅಮ್ಮ ಲಕ್ಷಿತ್ ಹಾಡಿದ್ದು ನಿಜ, ನಂಗೆ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಅವ್ನ ವಾಯ್ಸ್ ತುಂಬ ಚೆನ್ನಾಗಿದೆ ಕಣೆ, ಸೇರಿಸು ಕ್ಲಾಸ್ಗೆ. ಅವನಿಗೆ ಡ್ಯಾನ್ಸಿಂಗ್ ಬರಲ್ಲ, ಸಿಂಗಿಂಗ್ ಬರುತ್ತೆ. ಚೆಸ್ ಸೇರ್ಸಕ, ಚೆಸ್ಸು. ಅವನು ವರ್ಲ್ಡ್ ಚಾಂಪಿಯನ್ ಆಗಲಿ ನನ್ನ ಮಗ. ಆದರೆ ಗಂಡ ಮಮ್ಮಿ ನೆನ್ನೆ ಲಕ್ಷಿತ್ ಅಮ್ಮ ಅಮ್ಮ ಅಂತ ಆಡ್ತಿದ್ರೆ ಇವ್ರು ನೋಡ್ಬೇಕು ಅಪ್ಪ ಅಪ್ಪ ಅಂತ ಆಡ್ತವ್ರೆ. ನನಗೆ ಕಾಮೆಂಟಲ್ಲಿ ಕೆಲವೊಬ್ರು ಕೇಳ್ತೀರಾ ಫ್ರೆಂಡ್ಸ್, ಲೈಕ್ ಲಡ್ಡುಮ್ಮ ಮಾತಾಡ್ತಾನ ಹೇಗೆ ಅಂತ. ಸೊ ಹೌದು, ಲೈಕ್ ಬೇಸಿಕ್ ವರ್ಡ್ಸ್ ಅಪ್ಪ, ಅಮ್ಮ, ಅಜ್ಜಿ, ತಾತ, ಅಮ್ಮಮ್ಮ, ನಾನ, ಅಣ್ಣ, ಅತ್ತೆ, ಈ ಥರ ವರ್ಡ್ಸ್ ಎಲ್ಲ ಹೇಳ್ತಾನೆ. ಆ್ಯಂಡ್ ಇವಾಗ ಓಂ ಮತ್ತು ಜೈ ಬಾಹುಬಲಿ ಈ ಥರ ಎಲ್ಲ ಚಿಕ್ಕ ಚಿಕ್ಕ ವರ್ಡ್ಸ್ ಕೂಡ ಹೇಳ್ತಾನೆ. ತುಂಬಾ ಕ್ಯೂಟಾಗಿ ಅನಿಸುತ್ತೆ. ಸೊ ಮಕ್ಕಳು ಮಾತನ್ನ ಕಲಿಬೇಕು ಅಂತಂದರೆ ನಾವು ಅವ್ರ ಜೊತೆ ತುಂಬ ಮಾತಾಡಬೇಕು ಅಂತಲೂ ಹೇಳ್ತಾರೆ. ಸೊ ನಾವು ಎಷ್ಟೋರ ಜೊತೆ ಮಾತಾಡ್ತೀವಲ್ಲ, ಅವ್ರು ಅದನ್ನೇ ನೋಡಿ ಕಲಿತಾರೆ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಎಕ್ಸ್ಪ್ರೆಷನ್ ನೋಡಿ ಫ್ರೆಂಡ್ಸ್, ಅವಳ ಮುಖ ನೋಡಿ, ಅವಳು ಯಾವ ಥರ ಎಕ್ಸ್ಪ್ರೆಷನ್ ಕೊಟ್ಟು ಮಾತಾಡ್ತಾಳೆ ಅಂತ. ನಾನು ಅನ್ಕೋತಾ ಇದ್ದೆ ಇಷ್ಟೊಂದು ಸೀರಿಯಸ್ ಆಗಿ ಅರುಣ್ ಅವರಾಗಲಿ ಅಥವಾ ಅಕ್ಕ ಆಗಲಿ ಯಾವತ್ತೂ ನನ್ನ ಜೊತೆ ಮಾತಾಡಿಲ್ಲ. ಇವ್ರು ಕೂತ್ಕೊಂಡು ಏನಪ್ಪ ಅಂತ ಡೀಪ್ ಕಾನ್ವರ್ಸೇಷನ್ ಮಾಡ್ತವ್ರೆ ಅಂತ.
ಬಟ್ ಒಂದು ಸ್ವಲ್ಪ ಪರ್ಸನಲ್ ಕಾನ್ವರ್ಸೇಷನ್ ಇತ್ತಲ್ವ, ಸೊ ಅದಕ್ಕೆ ಜಾಸ್ತಿ ನಾನು ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನನಗೆ ಕೆಲವೊಬ್ಬರು ಫುಡ್ ರೂಟೀನ್ ಕೂಡ ಕೇಳ್ತಾ ಇದ್ದೀರಾ, ಲಡ್ಡು ಮಾದು ಫುಡ್ ರೂಟೀನ್ ತೋರಿಸಿ ಅಂತ. ಸೊ ಅದು ಕೂಡ ಆದಷ್ಟು ಬೇಗ ಹಾಕ್ತೀನಿ. ಹಾಗೂ ನಿಮಗೆ ಬೇರೆ ಥರ ಯಾವ್ದು ವ್ಲಾಗ್ ಬೇಕು ಅಂತಲೂ ಕಾಮೆಂಟ್ ಮೂಲಕ ತಿಳಿಸಿ, ಅದನ್ನು ಕೂಡ ಮಾಡ್ತೀನಿ, ಓಕೆನಾ. ಸೊ ಇಷ್ಟು ದಿವಸ ನಾಮಕರಣ ಆಯಿತು. ಸೊ ಫೈನಲಿ ಮುಗೀತು ನಾಮಕರಣ. ದಿವಸ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಯಿತು. ಊಟ ಮಾತ್ರ ಸಕ್ಕತ್ತಾಗಿತ್ತು. ಡೆಕೋರೇಷನು ಪ್ರತಿಯೊಂದೂ ಚೆನ್ನಾಗಾಯಿತು. ಆ್ಯಂಡ್ ಎಲ್ಲರೂ ಬಂದಿದ್ರಲ್ಲ, ಅದೇ ಒಂಥರ ಡಬಲ್ ಟ್ರಿಬಲ್ ಖುಷಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ನಾವು ಮನೆಗೆ ಹೋಗೋಣ. ಎಲ್ಲರೂ ವೆಲ್ಕಮ್ ಬ್ಯಾಕ್. ಆ್ಯಂಡ್ ದಿನಾಪೂರ್ತಿ ಫಂಕ್ಷನ್ ಆಯಿತು. ಆ್ಯಂಡ್ ಫೈನಲಿ ನಮ್ಮ ಅತ್ತೆ ಜೊತೆ ಬ್ಲಾಗ್ ಮಾಡ್ತಾ ಇದೀನಿ ತುಂಬಾ ಟೈಮ್ ನಂತರ. ಸೊ ಹಾಯ್ ಆಂಟಿ. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾವು ಸೂಪರ್. ಮೊಮ್ಮಗಳದ್ದು ಫಂಕ್ಷನ್ ಇತ್ತು, ಹೇಗ್ ನಡೀತು? ಎಲ್ಲ ತುಂಬಾ ಚೆನ್ನಾಗ್ ನಡೀತು ಫಂಕ್ಷನ್ ಎಲ್ಲ. ಆದ್ರೆ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಅಷ್ಟು ಬಿಸಿ ಇದ್ವಿ. ನಾನು ಸೊಸೆ ಮಕ್ಕಳು ಮೊಮ್ಮಕ್ಕಳು ಸೇರ್ಬಿಟ್ರೆ ಅಂತ ನಮ್ಮ ಅಕ್ಕ ತಂಗಿದಿರು ಬಂದಿರೋ ರಿಲೇಷನ್ ಫ್ರೆಂಡ್ಶಿಪ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ನಮ್ ಸಮಾಜದಿಂದ ಬಂದಿದ್ರು. ನಮ್ ಫ್ರೆಂಡ್ಸ್ ಎಲ್ಲ ಸಮಾಜದಲ್ಲಿ ಎಷ್ಟು ಜನ ಕರ್ತಾರೆ, ಎಲ್ಲರೂ ಬಂದು ಬೇಷ್ ಭಾಗ್ಯ, ಇಷ್ಟು ಜನ ಸಂಪಾದನೆ ಮಾಡಿದ್ದೆ ನೋಡಿ, ನಿನ್ ಮಾತಿನಲ್ಲಿ ಎಷ್ಟು ಜನ ಸಂಪಾದನೆ ಮಾಡಿದ್ಯಾ. ತುಂಬಾ ಖುಷಿ ಆಯ್ತು. ನಾನು ಸೊಸೆ ವಿಡಿಯೋ ಮಾಡಕ್ ಆಗ್ಲಿಲ್ಲ, ತುಂಬಾ ಟೈಮ್ ಆಗಿ ನಾವು ವಿಡಿಯೋದಲ್ಲೇ ಬಂದಿಲ್ಲ. ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ಮಾಡ್ತಾರ ನಿಮ್ ಅತ್ತೆ ಜೊತೆ ಅಂತ. ಹಂಗಿಲ್ಲ, ಬಿಸಿ ಆಗಿದ್ರು. ಅಂಡ್ ನಾನು ಸಹ ಮಾಡಕ್ ಆಗಿರ್ಲಿಲ್ಲ. ಸೊ ಫೈನಲಿ ಇವತ್ತು ನನ್ನ ಪಾಪುದು ನಾಮಕರಣ ಆಯ್ತಲ್ಲ, ಅದಕ್ಕೆ ನಮ್ಮ ಅತ್ತೆ ಕೇಳೋಣ ಹೇಗ್ ಅನ್ಸು ಅಂತ ಒಂದು ಕ್ಲಿಪ್. ತುಂಬಾ ಚೆನ್ನಾಗಾಯ್ತು, ಖುಷಿ ಆಯ್ತು ನೋಡ್ರಿ. ಈಗ 1 hour ಆಯ್ತು ಅಷ್ಟೇ ಒಳಗ್ ಬಂದು. ಗೆಸ್ಟ್ ಎಲ್ಲ ಇದ್ರಿ, ಈಗ ಕಳ್ಸ್ಕೊಟ್ಟಿ ಈಗ ಲಕ್ಷ್ಮಿ ವಿಡಿಯೋ ಮಾಡ್ಬೇಕು ಅಂತ ಬಂದಿದೀವಿ. ಎಲ್ಲಾರು ಲೈಕ್ ಕೊಡ್ರಿ ಆಯ್ತಾ, ಒಳ್ಳೆ ಕಮೆಂಟ್ಸ್ ಕಳ್ಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫಸ್ಟ್. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಮೊನ್ನೆ 4 ಜನ ಸಿಕ್ಕಿದ್ರು. ಮೊನ್ನೆ ಗುರುಗಳು ಅಣ್ಣನ್ ಮಕ್ಕಳಿಗೆ ಬರ್ತ್ಡೇ ಇತ್ತು. ಮೊನ್ನೆ ನಾನು ರಮ್ಯಾ ಹೋಗಿದ್ವಿ. ಅಲ್ಲಿ 4 ಜನ 5 ಜನ ಬಂದು ಲಕ್ಷ್ಮಿ ಅತ್ತೆ ಅಲ್ವಾ ನೀವು ಅಂತ ಬಂದು ಸೆಕೆಂಡ್ ಕೊಟ್ರು. ತುಂಬಾ ಖುಷಿ ಆಯ್ತು. ಅವ್ರಿಗೆಲ್ಲ ಧನ್ಯವಾದಗಳು. ಮತ್ತೆ ಮಧು ಅಂತ ಒಂದು ಹುಡುಗಿ ಇದ್ದಾಳೆ, ಅವರ ರಿಲೇಷನ್ ಹುಡುಗಿ, ಅವ್ರ ಮನೆ ಫ್ಯಾಮಿಲಿ, ಎಲ್ಲಾ ಫ್ಯಾಮಿಲಿಗಳು ಧನ್ಯವಾದಗಳಪ್ಪ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ನೋಡ್ತಾ ಇದ್ರೆ ಅದು ನಮಗ್ ತುಂಬಾ ಖುಷಿ ಆಗ್ತೈತೆ. ತುಂಬಾ ಖುಷಿ ಆಗ್ತೈತೆ. ಗುರುಜಿಯರ್ ಬಂದಿದ್ರಲ್ಲ ಅಕ್ಕಂದಿರು, ಅವರು ಒಬ್ರು ಹೇಳಿದ್ರು ಶಶಿಕಲಾ ಅಂತ, ಅವ್ರೊಬ್ರು ರಿಲೇಟಿವ್ ಇದ್ದಾರೆ. ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ. ನಾವು ಮೊನ್ನೆ ಮೆಟ್ರೋಲ್ ಇಂದ ಬಂದ್ವಿ. ಗುರುಗಳ ಅಕ್ಕ ಅವ್ರ ಇರೋದು ಧ್ಯಾನಮ್ಮ ಅಂತ, ಅವ್ರ ಫ್ರೆಂಡ್ ಅದ್ದೆ ಶಶಿಕಲಾ ಅನ್ನೋರ್ಗೆ ಧನ್ಯವಾದಗಳು. ನೈಟ್ ಅಲ್ಲೆಲ್ಲ ನೋಡ್ತಿರಂತೆ, ಮಕ್ಕಳ ಜೊತೆ ಎಲ್ಲ ಆಟ ಆಡಿ ನೈಟ್ ನೋಡ್ತಿರಂತೆ. ಅದು ತುಂಬಾ ಖುಷಿ ಆಯ್ತು. ಈಗ ಮಾತಾಡ್ಸಿದ್ರು ಊಟ ಮಾಡೋವಾಗ, ಏನಮ್ಮ ನಿಮ್ಮ ಅಕ್ಕನ್ ಮಾತಾಡ್ಸಿದ್ರು, ಅಕ್ಕನ ಸುಪ್ರಿಯನ್ ಮಾತಾಡ್ಸಿದ್ರು. ನೀನ್ ಬಂದ್ಬಿಟ್ಟೆ ಅಷ್ಟ್ ಬೇಗ. ಸುಪ್ರಿಯನ್ ಮಾತಾಡ್ಸಿ ನಿಮ್ ವಿಡಿಯೋ ನೋಡ್ತಾರಂತೆ, ನಿಮ್ ಅಕ್ಕ ತಂಗಿದಿರು ನಮ್ ಫ್ರೆಂಡ್. ಅದು ತುಂಬಾ ಧನ್ಯವಾದಗಳು. ಎಲ್ಲಾರು ನೋಡಿ ಒಳ್ಳೆ ಕಮೆಂಟ್ಸ್ ಕಳ್ಸಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಎಲ್ಲ ಒಳ್ಳೆ ಕಮೆಂಟ್ಸ್ ಕಳ್ಸಿ. ನಿಮ್ಗೆಲ್ಲ ತುಂಬಾ ಥ್ಯಾಂಕ್ ಯು. ಓಕೆ, ಆಯ್ತು. ಇನ್ನೊಂದ್ಸಲ ಮೀಟ್ ಆಗ್ತೀವಿ, ಮಾತಾಡ್ತೀವಿ. ಈಗ ತುಂಬಾ ಸುಸ್ತಾಗಿದ್ದೀವಿ. ಎದ್ದಿದ್ದು ಮತ್ತೆ ಮಲ್ಗೆ ಇಲ್ಲ ಅಂತ ಅನ್ಕೊಳ್ಳಿ. 12:30ಗೆ ಸುಮ್ನೆ ಕಣ್ಣು ಮುಚ್ಚಿದ ಅಷ್ಟೇ. 3:30ಗೆಲ್ಲ ಎದ್ದಿ ಆಗ್ಲೇ ಸ್ನಾನಕ್ಕೆ ಹೋಗಿದ್ದೀನಿ. 4:15 ಬಾಗ್ಲು ನೀರ್ ಹಾಕಿ ರಂಗೋಲೆ ಬಿಟ್ಟು 4:30 5 ಗಂಟೆಗೆಲ್ಲ 6:30ಗೆಲ್ಲ ಚೌಲ್ಟ್ರಿಗೆ ಹೋದ್ವಿ ಬೆಳಗ್ಗೆ. ತುಂಬಾ ಟಯರ್ಡ್ ಆಗಿದ್ದೀವಿ. ಆಯ್ತು ನೋಡಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಮ್ ಲಡ್ಡು ಅಂತ ತುಂಬಾ ಚೆನ್ನಾಗಿ ಆಟ ಆಡ್ದಂತೆ. ಗುರುಗಳಿಗೆ ನಮಸ್ಕಾರ ಮಾಡಿದಾರೆ. ಎಲ್ಲಾರು ನೋಡ್ತಾ ಇದ್ದೀರಾ ನೋಡಿ. ಗುರುಗಳಿಗೆ ನಮಸ್ತೆ ಅಂತಾನೆ ಮಾಡ್ದ. ತುಂಬಾ ಖುಷಿ ಆಯ್ತು. ಎಲ್ಲಾ ಫ್ಯಾಮಿಲಿಯವರು ಬಂದಿದ್ರಪ್ಪ. ನಾವ್ ಎಲ್ರು ಬಂದ್ರು, ಕರೆದವ್ರು ಎಲ್ರು ಬಂದ್ರು. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ಯು ಆರ್ ವಾಚಿಂಗ್ ಮೈ ವ್ಲಾಗ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬೈ. ಬೈಲಿ ಅಮ್ಮ ಜೊತೆ ಬಾಯ್. ಲಡ್ಡು ನಿಂತ್ಕೋ. ಬೈಲಿ ಒಂದ್ ಜಾತಿ ನಿನ್ಕೊ ಲಡ್ಡು. ಕೊಡ್ತೀನಿ. ಈ ರೋಡ್ ಕಸ ಗುಡ್ಸಿದ್ಯಾ ಲಡ್ಡು ನೀನು? ಎಲ್ಲಿ ಬಾವು ಇಲ್ಲಮ್ಮ ಬಾವು. ಹೋಯ್ತು ಹೋಯ್ತು ಕಣ, ಹೋಯ್ತು.
ಜೋರಾಗೈತೆ ಜೋರಾಗೈತೆ. ಬಾಬಾ ಬಟ್ಟಿಕ್ಕನ ಏ ಬಾಯ್ಲಿ ಲಡ್ಡು ಬಾಮ ಇಲ್ಲಿ. ಅಯ್ಯೋ ಕಣ್ಣು ಗಿಣಕ್ ಚುಚ್ಚಿ ಬಾಯ್ಲಿ ಸುಮ್ನೆ. ಅಲ್ಲ ಅಜ್ಜಿ ಅಜ್ಜಿ ಕರೀತಿದ್ದೆ. ಕೊಡ್ತೀನಿ ಬಾರೋ ಕೊಡ್ತೀನಿ ಬಾರೋ. ಅಮ್ಮಂಗ್ ಹೊಡಿತೀಯ ನನ್ನ ಮಗನೇ ನೀನು. ಬಿಡ್ತೀನಿ ನೋಡ ಕಣ್ಣು ಚುಚ್ಕೋತಾನೆ ಅಂತ. ಏ ಕಾರ್ ಬರ್ತೈತೆ. ಹೋಯ್ತು ಹೋಯ್ತು ಹೋಯ್ತು. ಕಾಲು ತೋರ್ಸು ಕಾಲು. ವಾವ್ ಮುಖ ತೋರ್ಸು. ಅಜ್ಜಿ ಎಲ್ಲಿ ಟೈಪ್ ನೋಡ. ಬಟ್ಟುಗಳು ಬಟ್ಟು ಮುಂಜಾನೆ ಮುಂಜಾನೆ ಇಲ್ಲಿ ಎಲ್ಲಿ ಎಲ್ಲಿ ಬಟ್ಟು ಇಲ್ಲಿ ಬಟ್ಟು ನೋಡೆ ಬಟ್ಟು ಪುಟಾಣಿ ಅಂತ ಹೇಳಿದ್ದು. ಏನಂತ ಪುಟಾಣಿ ಅಂತ ಹೇಳಿದ್ರು. ದಿಷ್ಟಿ ತಗಡೆ ಸ್ಟ್ರೈಟ್ ಇಕ್ಬಾರ್ದಂತೆ, ಸೊಟ್ಟೆ ಇಕ್ಬೇಕಂತೆ. ಗಂಡು ಮಕ್ಳಿಗೆ ಬಲ್ಗಡೆ, ಹೆಣ್ಮಕ್ಳಿಗೆ ಎಡಗಡೆ. ಈ ತರ ಸೊಟ್ಟಿಗೆ ಇಕ್ಬೇಕಂತೆ. ಬಟ್ ಇವತ್ತೇ ಹೇಳಿದ್ರು ನಮ್ಗೆ, ಇವತ್ತೇ ಗೊತ್ತಾಗಿತ್ತು. ಎಸಿ ಕಡ್ಡಿ ಎಸಿ ಲಡ್ಡು ನೋಡಿ ಕಡ್ಡಿ ಎಸ್ಬಿಟ್ಟಿರಿ. ಎಸಿ ಬೆಂಕಿ ಪಟ್ಟೆ ಇಟ್ಕೊ ನೋಡಿ. ನೋಡಿ 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 ಹೋಗೋಣ. ನೋಡಿ ನೋಡಿ ಹೋಗೋಣ. ಬಾ ಬಾ ಮಗ. ಆಯ್ತು ಬಾ. ನಾನು ಅರ್ಧ ಪಾತ್ರೆ ತೊಳೆದು ಬಂದೆ ವ್ಲಾಗ್ ಮಾಡೋಣ ಅಂತ. ಅಯ್ಯೋ ನೋಡ್ದಾ ಪಟ ಪಟ ಅಂತಲ್ಲ. ಕೇಳಿಸ್ತಾನ ಬಾ ಮಗನೇ. ಲಡ್ಡು ಬಾರೆ ಒಳಗೆ ಗೊತ್ತಾಯ್ತ ಮಗ. ಬೆಂಕಿ ಪಟ್ಟದ ವಿಷಯ ಬೆಂಕಿ ಪಟ್ಟ ಅಣ್ಸಮ್ಮ ಅಣ್ಸಮ್ಮ ಬೆಂಕಿ ಪಟ್ಟ ಅಣ್ಸು ಅಣ್ಸು ಹೆಂಗ್ ಅನ್ಸುತ್ತೋ ಸುಮಾರು ಆಗಿತ್ತು. ಇವ್ರಿಗೂ ಆಗಿತ್ತು. ತೋರ್ಸು ತೋರ್ಸು ಹೆಂಗ್ ಮಾಡೋದು ಆಗಿತ್ತು. ಬಡ ಬಡ ಅಂದು ಅವ್ರಿಗೂ ಅಂತು ಇವ್ರಿಗೂ ಅಂತು. ಅವಳು ನಗೀತಾಳೆ ನೋಡ್ಬೇಕು. ಯಾಕೋ ನಗ್ದಿಲ್ಲ ಇವತ್ತು ಬೆಳಿಗ್ಗೆಯಿಂದ. ನೋಡ್ಕೊಂಡು ಹೋಗಮ್ಮ. ಪಾಪ ರೀ.